ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್ ಮಾತಾಡ್ತಾ ಇರೋದು. ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏಕೆಂದರೆ ಕಪ್ಪಡಿ ಜಾತ್ರೆ ಎಪಿಸೋಡ್ ಇನ್ನೂ 4 ಇದೆ. ಸ್ವಾಮೀಜಿಯವರು ಗದ್ಗೆ ಇರೋದು, ಹಾಗೆ ಗದ್ಗೆ ತೊಳೆದು ಪೂಜೆ ಮಾಡೋದು ಮತ್ತು ಅವರು ಕಪ್ಪಡಿ ಜಾತ್ರೆ ಮುಗಿಸಿ ಹೊರಡುವಂಥ ವಿಡಿಯೋ ಎಲ್ಲರೂ ನೋಡಿ ಖುಷಿಪಡಿ. ಆದಷ್ಟು ಎಲ್ಲ ಜನರಿಗೂ ಶೇರ್ ಮಾಡಿ ಅಂತ ನಾನು ಈ ವಿಡಿಯೋದ ಮೂಲಕ ಕೇಳ್ಕೊಳ್ತೀನಿ. ಹಲೋ ನಮಸ್ಕಾರ, ನಾನು ನಿಮ್ಮ ಸೋಲೋ ಟ್ರಾವೆಲರ್ ಶರತ್. ವೆಲ್ಕಮ್ ಟು ಮೈ ಚಾನಲ್. ವೀಕ್ಷಕರೇ, ನಾನು ಆಗಲೇ ಹೇಳ್ದಾಗೆ 4 ಎಪಿಸೋಡ್ ಇದೆ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ. ನೀವು ಅದನ್ನು ನೋಡಬೇಕು ಅಂತ ನಿಮಗೇನಾದರೂ ಅನಿಸಿದ್ರೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪ್ರತಿಯೊಬ್ಬರು ಯಾರು ಈ ವಿಡಿಯೋ ನೋಡ್ತೀರಾ ಅವರಿಗೆ ರಾಚಪ್ಪಾಜಿ ಮತ್ತು ಚನ್ನಜಮಣಿ ಅವರು ಒಳ್ಳೆ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆಯೇ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಯಾಕೆಂದರೆ ಈ ವಿಡಿಯೋನ ನೋಡೋದು ನಿಮ್ಮ ಪುಣ್ಯನೋ ಅಂತ ನಾನು ಹೇಳಕ್ಕೆ ಭಾವಿಸ್ತೀನಿ. ಏನಕ್ಕೆ ಅಂದರೆ ಇದು ವರ್ಷಕ್ಕೆ ಒಂದೇ ಸಲ ನಿಮಗೆ ಈ ವಿಡಿಯೋ ನೋಡೋಕ್ಕೆ ಸಿಗೋದು. ಅದು ರಾತ್ರಿ ಅಂದರೆ ಒಂದು ವರ್ಷದಿಂದ ಅಂದರೆ ಶಿವರಾತ್ರಿ ಹಬ್ಬದಿಂದ ಯುಗಾದಿ ಹಬ್ಬ ಇನ್ನೊಂದು 5 ದಿನ ಇರೋ ಹಾಗೆ ಗದ್ದಿಗೆ ತೊಳೆದು ಹೊರಡುವಂತಹ ಸಮಯ. ಅದನ್ನು ಕಣ್ಣು ತುಂಬಿಕೊಳ್ಳೋದಕ್ಕೆ ತುಂಬ ಸಾವಿರಾರು ಭಕ್ತಾದಿಗಳು ಕಾಯ್ತಾ ಇರ್ತಾರೆ. ಹಾಗೆಯೇ ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ, ಹೊರಡುವ ಹಿಂದಿನ ದಿನ ಪಾದಗದ್ದಿಗೆ ಹತ್ರ ಒಂದು ದಾಳನ ತಗೋಗಿ ಅಲ್ಲಿ ಕಟ್ಟು ಬರ್ತಾರೆ. ಅಲ್ಲಿ ಮಂಟೇಸ್ವಾಮಿಯವರು ಮತ್ತು ಸಿದ್ದಪ್ಪಜ್ಜಿಯವರು, ದೊಡ್ಡಮ್ಮ ತಾಯಿಯವರು ಕಾಯ್ತಾ ಇರ್ತಾರೆ. ಯಾರಿಗೋಸ್ಕರ ಅಂದರೆ ರಾಚಪ್ಪಾಜಿ ಮತ್ತು ಚನ್ನಜಮ್ಮನವರನ್ನು ಮುತ್ನಳ್ಳಿ ತೋಪು ಕರ್ಕೋಗಿ ಅಲ್ಲಿ ಜಾತ್ರೆ ಮುಗಿಸಿ ನಂತರ ಬೊಪ್ಪೇಗೌಡನ ಪುರಕ್ಕೆ ಹೋಗಿ ಅಲ್ಲಿ ಮಂಟೇಸ್ವಾಮಿ ಅವರಿಗೆ ಒಂದು ಅವರ ಕಾಲಜ್ಞಾನ ಏನಿರುತ್ತೋ ಅವರೆಲ್ಲ ಸೇರಿ ಅಲ್ಲಿ ಜಾತ್ರೆ ಮುಗಿಸಿ ನಂತರ ಈಗ ನೀವು ನೋಡ್ತಾ ಇರ್ಬೋದು ರಾಚಪ್ಪಾಜಿ ಗದಿಗೆ ನೋಡ್ತಾ ಇದ್ದೀರಾ. ಎಲ್ಲರೂ ಖುಷಿಯಾಗಿ ನೋಡ್ತಾ ಇದ್ದೀರಾ ಅಂತ ನಾನು ಈ ವಿಡಿಯೋ ಮಾಡೋಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಈಗ ರಾಚಪ್ಪಾಜಿ ಮತ್ತು ಚನ್ನಜಮ್ಮಣಿಯವರು ಶಿವರಾತ್ರಿಯಿಂದ ಈ ನಮ್ಮ ಕಪ್ಪಡಿ ಜಾತ್ರೆ ಮುಗಿಯೋ ತನಕ ಯುಗಾದಿ ಹಬ್ಬದಿಂದ ಒಂದು 5 ದಿನ ತನಕ ಕುಂತಿದ್ದನ್ನು ಮತ್ತು ಎಲ್ಲರೂ ಕೂಡ ನೋಡಿದ್ದೀರಾ. ಗದ್ದಿಗೆ ಮೇಲೆ ಯಾವ ಥರ ಕೂತು ತಪಸ್ಸು ಮಾಡ್ತಾರೆ ಸ್ವಾಮೀಜಿಯವರು ಅಂತ ಅದನ್ನೆಲ್ಲ ನೋಡಿದ್ದೀರಾ. ಈಗ ನೀವು ನೋಡ್ತಾ ಇರೋದು ಮಂಟೇಸ್ವಾಮಿ ಮಠದ ಬಸವಣ್ಣನೂ ಕೂಡ ನೀವು ಇವಾಗ ಕಾಣ್ತಾ ಇದ್ದೀರಾ. ಹಾಗೆಯೇ ಪ್ರತಿ ವರ್ಷ ನೆಕ್ಸ್ಟು ಅಂದರೆ ಮುಂದಿನ ವರ್ಷ ಬರುವಂತಹ ಸ್ವಾಮೀಜಿಯವರು ML ವರ್ಚಸ್ವಿ ಶ್ರೀಕಂಠ ಸಿದ್ಧಲಿಂಗರಾಜಿ ಅರಸ್ ಮಳವಳ್ಳಿ ಮಠಾಧಿಪತಿಗಳು ಹಾಗೂ ಆದಿವನ್ನಾಯಕನಹಳ್ಳಿ ಮತ್ತು ಕಪ್ಪಡಿ ಕ್ಷೇತ್ರ. ಹಾಗೆಯೇ ಈಗ ನೀವು ಗಮನಿಸ್ತಾ ಇರ್ಬೋದು, ಅವರು ವಚನ ಪೆಟ್ಟಿಗೆ ಇಟ್ಕೊಂಡು ನಮ್ಮ ಬುದ್ಧಿಯವರು ಇವಾಗ ಹೊರಡ್ತಾ ಇದ್ದಾರೆ. ಏಕೆಂದರೆ ರಾಚಪ್ಪಾಜಿ ಗದಿಗಿನ 3 ಸುತ್ತು ಸುತ್ತಿ ನಂತರ ಅವರಿಂದ ಆಶೀರ್ವಾದ ಪಡೆದು ಹೋಗ್ತಾರೆ. ಅವರು ಹೋದಂಥ ಸಮಯ ಅಂದರೆ ಪಾದಗದಿಗೆ ಬಿಟ್ಟು ಮುಂದೆ ಹೋಯ್ತು ಅಂದರೆ ಕಪ್ಪಡಿ ಕ್ಷೇತ್ರ ಎಷ್ಟು ಬಿಕೋ ಅನ್ನಿಸ್ತದೆ ಅಂದರೆ ಜಾತ್ರೆ 1 ನಿಮಿಷದಲ್ಲಿ ಹೊಂಟೋಯ್ತಲ್ಲ. 1 ತಿಂಗಳಿಂದ ನೋಡಿದಂಥ ಜಾತ್ರೆ ಅವರು ಮುಂದೆ ಹೋದ ತಕ್ಷಣ 1 ನಿಮಿಷದಲ್ಲಿ ಹೊಂಟೋಯ್ತಲ್ಲ ಅನ್ನೋ ಒಂದು ಆ ವಾಡಿಕೆ ಇದೆಯಲ್ಲ, ಆ ನೆನಪು ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ ನಿಜವಾಗ್ಲೂ. ಕಪ್ಪಡಿ ಕ್ಷೇತ್ರನೇ ಬಿಕೋ ಅನ್ನಿಸ್ಬಿಡುತ್ತೆ ನಿಜವಾಗ್ಲೂ. ಆವಾಗ ಆ ಸಮಯನ ನಾವು ಏನಕ್ಕೆ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದರೆ ಮಂಟೇಸ್ವಾಮಿಯವರು, ಸಿದ್ದಪ್ಪಜ್ಜಿಯವರು ಮತ್ತು ರಾಚಪ್ಪಜ್ಜಿಯವರು ಮತ್ತು ಚನ್ನಜಮ್ಮಣಿಯವರು ಅವರ ಜೊತೆನೇ ಕಪ್ಪಡಿ ಕ್ಷೇತ್ರ ಬಿಟ್ಟು ಬಪ್ಪಣ್ಣಪುರಕ್ಕೆ ಹೋಗ್ತಾರೆ ಅನ್ನೋ ಒಂದು ವಾಡಿಕೆ ಇದೆ, ಆಯಿತಾ. ನಂತರ ಯುಗಾದಿ ಹಬ್ಬ ಆದಮೇಲೆ ನೋಡ್ಬೇಕು ನೀವು, ಕಪ್ಪಡಿ ಕ್ಷೇತ್ರ ಯಾವಾಗಲೂ ನಗ್ನಗ್ತಾ ಇರುತ್ತೆ. ಸಾವಿರಾರು ಭಕ್ತಾದಿಗಳು ದಿನನಿತ್ಯ ಪೂಜೆ ನಡೆಯುತ್ತೆ. ಸಾವಿರಾರು ಜನ ಬಂದು ದಿನನಿತ್ಯ ಪೂಜೆ ಮುಗಿಸ್ಕೊಂಡು ಕಪ್ಪಡಿ ಕ್ಷೇತ್ರದಲ್ಲಿ ಹೋಗ್ತಾರೆ. ಯಾಕೆಂದರೆ ಮತ್ತೆ ರಾಚಪ್ಪಾಜಿ ಚನ್ನಜಮ್ಮ ಬಂದು ಕಪ್ಪಡಿ ಕ್ಷೇತ್ರದಲ್ಲೇ ಮತ್ತೆ ಐಕ್ಯ ಆಗ್ತಾರೆ ಅನ್ನೋ ಒಂದು ವಾಡಿಕೆ ಈಗಿಂದಲ್ಲ, ಇದು 2000 ವರ್ಷದಿಂದ ನಡೆದು ಬಂದಿರೋಂತಹ ವಾಡಿಕೆಯಾಗಿದೆ. ಹಾಗೆಯೇ ಎಲ್ಲ ಭಕ್ತಾದಿಗಳಿಗೂ ಕೂಡ ಕಪ್ಪಡಿ ಕ್ಷೇತ್ರಕ್ಕೆ ಯಾರ್ಯಾರು ಬಂದಿದ್ದೀರೋ, ಈ ಸಲ ಜಾತ್ರೆಗೆ ಭಾಗವಹಿಸಿದಿರೋ ಅವರೆಲ್ಲರಿಗೂ ಕೂಡ ರಾಚಪ್ಪಾಜಿ ಚನ್ನಜಮ್ಮಣಿಯವರು ಒಳ್ಳೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಬೇಕು. ಏಕೆಂದರೆ ನೀವಿರೋದ್ರಿಂದನೇ
ಈ ಜಾತ್ರೆಗೆ ಮೆರುಗು. ತುಂಬ ಖುಷಿಯಾಯಿತು ನನಗೂ ಕೂಡ ಈ ವರ್ಷ ಜಾತ್ರೆನ ಯೂಟ್ಯೂಬ್ ಚಾನಲಲ್ಲಿ ತೋರಿಸ್ತಾ ಇದ್ದೀನಿ. ಹಾಗೆಯೇ ಈಗ ನೀವು ನೋಡ್ತಾ ಇದ್ದೀರಾ ಕಪ್ಪಡಿ ಸ್ವಾಮಿಗಳು ಕಡ್ಡಾಯದ ಮೂಲಕ ಕಪ್ಪಡಿ ಕ್ಷೇತ್ರವನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದಾರೆ ನೀವು ಎಷ್ಟು ಭಕ್ತಾದಿಗಳು ಕಾಯ್ತಾ ಇದ್ದಾರೆ ನೋಡಿ. ರಾತ್ರಿ ಸಮಯ ಇದೊಂದು ಅದ್ಭುತ ದೃಶ್ಯನ ವರ್ಷಕ್ಕೆ ಒಂದೇ ಸಲ ನೀವು ನೋಡೋಕ್ಕಾಗುತ್ತೆ. ಅದಕ್ಕೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಮತ್ತು ಯಾರು ನೋಡೋಕ್ಕೆ ಸಾಧ್ಯ ಇಲ್ವೋ, ಎಷ್ಟೋ ಜನಕ್ಕೆ ಕಪ್ಪಡಿ ಕ್ಷೇತ್ರನ ಯೂಟ್ಯೂಬ್ ಚಾನಲನ್ನು ಕಮೆಂಟ್ ಮಾಡ್ತಾ ಇದ್ದಾರೆ ಎಲ್ಲಿ ಬರುತ್ತೆ ಸರ್ ಈ ಕ್ಷೇತ್ರ ಅಂತ. ಮೈಸೂರು ಜಿಲ್ಲೆ ಕೇರಳ ಹೆಬ್ಬಾಳ್ ಹೋಗಿ ಹೆಬ್ಬಾಳಿಂದ 4 ಕಿಲೋಮೀಟರ್ ಅಂತರ ಮತ್ತು ಕಾವೇರಿ ನದಿ ತೀರದಲ್ಲಿರುವಂಥ ಕಪ್ಪಡಿ ಕ್ಷೇತ್ರ. ಈಗ ಕಾಲಗದ್ದೆ ಬುದ್ಧಿಯವರು ಮತ್ತು ಅವರ ಧರ್ಮಪತ್ನಿಯವರು ಒಂದು 3 ರೌಂಡ್ ಪ್ರೊಡಕ್ಷನ್ ಆಗ್ತಾರದನ್ನ ನೀವು ನೋಡ್ತಾ ಇದ್ದೀರಾ. ಇಲ್ಲಿಂದ ಹೊರಡಿತು ಅಂದರೆ ನಮಗೆ ಕಪ್ಪಡಿ ಜಾತ್ರೆ ಮುಕ್ತಾಯ ಆಯಿತು ಅಂತ. ಇನ್ನು 365 ದಿನವೂ ಕೂಡ ದಿನನಿತ್ಯ ಪೂಜೆ ನಡೀತಾ ಇರುತ್ತೆ. ಇವಾಗ ನೀವು ನೋಡಿ ಎಲ್ಲರೂ ಆನಂದಿಸಿದ್ರೆ ಅಂತ ಅನ್ಕೊಳ್ತೀನಿ. ಮುಂದೆ ಇದೆ